ತಾಲೂಕು ಅಧ್ಯಕ್ಷರಾದಂಥ ಮಂಜುನಾಥ್ ಅವರ ನೇತೃತ್ವದಲ್ಲಿ ಇವತ್ತು ಶಾಂತಿ ಸ್ನೇಹ ಭವನದಲ್ಲಿ ವೃದ್ಧಾಶ್ರಮದಲ್ಲಿ ಇವತ್ತು ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಭಾಳ ಗಾಂಧಿ ಜಯಂತಿ ಕಾರ್ಯಕ್ರಮ ಒಂದು ಸಂತೋಷ, ಆದರೆ ಈ ವೃದ್ಧಾಶ್ರಮ ಅಂತ ಹೇಳೋದು ಭಾಳ ಮನಸ್ಸಿಗೆ ನೋವಾಗುವಂಥದ್ದು. ನಮ್ಮ ದೇಶ ಸಾಂಸ್ಕೃತಿಕವಾದಂಥ ದೇಶ. ನಮ್ಮಲ್ಲಿ ಹಿರಿತನಕ್ಕೆ ಭಾಳಂತ ಒಂದು ಗೌರವ ಕೊಡುವಂಥ ದೇಶ. ಆದರೆ ಅಂಥ ದೇಶದಲ್ಲಿ ಇಂಥ ಹಿರಿಯರನ್ನ ಈ ರೀತಿಯ ಒಂದು ಸನ್ನಿವೇಶದಲ್ಲಿ ನೋಡಿದಾಗ ಎಲ್ಲೋ ಒಂಥರ ನೋವಾಗುತ್ತೆ ಮನಸ್ಸಿಗೆ. ಖಂಡಿತವಾಗ್ಲೂ ಇಂಥ ಈ ಸ್ನೇಹ ಭವನ ಅಂತ ಹೇಳುವವರು ತುಂಬ ಸ್ನೇಹದಿಂದ ನೋಡ್ತಾ ಇದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳನ್ನು ನಾವು ಅರ್ಪಿಸ್ತೇವೆ ನಮ್ಮ ಪಕ್ಷದಿಂದ. ಆದರೆ ಎಲ್ಲೋ ಒಂದು ಕಡೆ ಈ ರೀತಿಯ ಒಂದು ಸಂಸ್ಥೆಗಳು ಇನ್ನು ನಮ್ಮ ದೇಶದಲ್ಲಿ ಉಟ್ಕೊಳ್ಬಾರ್ದು ಅಂತ ಹೇಳುವಂಥ ಭಾವನೆ ನಮ್ಮದು. ಯಾಕೆಂತೇಳಿದರೆ ಎಲ್ಲರೂ ಯಾರು ಕೂಡ ಎಷ್ಟೇ ಕಷ್ಟ ಆದರೂ ಕೂಡ ಮಕ್ಕಳನ್ನು ತಗೊಂಡೋಗಿ ಅನಾಥಾಶ್ರಮಕ್ಕೆ ತಾಯಿ ತಂದೆ ಜೀವಂತವಾಗಿ ಇರೋತಿಗೆ ಬಿಡಲ್ಲ. ಅದೇ ರೀತಿ ಮಕ್ಕಳು ಕೂಡ ಜೀವಂತವಾಗಿ ಇರೋತಿಗೆ ತಾಯಿ ತಂದೆನ ಈ ರೀತಿ ವೃದ್ಧಾಶ್ರಮಕ್ಕೆ ಬಿಡೋದು ಸರಿಯಲ್ಲ. ಅದು ಎಲ್ಲೋ ಒಂಥರ ನೋವಾಗುತ್ತೆ. ಮತ್ತು ಸಮಾಜವನ್ನು ಒಂದು ದಾರಿ ತಪ್ಪಿಸುವಂಥ ಒಂದು ವ್ಯವಸ್ಥೆ ಇದು. ಮುಂದಿನ ಪೀಳಿಗೆಗೆ ಈ ರೀತಿ ನಾವು ಮಾಡ್ಕೊಂಡು ಬಂದರೆ ಮುಂದಿನ ಪೀಳಿಗೆ ಕೂಡ ಇದನ್ನೇ ಅನುಸರಿಸ್ಕೊಂಡು ಬಂದರೆ ಎಲ್ಲೋ ಒಂಥರ ಸಮಾಜ ಘಾತಕ ಒಂದು ಕೃತ್ಯ ಇದು ಅಂತ ಹೇಳ್ಬೋದು. ಅದರಿಂದ ದಯವಿಟ್ಟು ಇನ್ನು ಮುಂದೆ ಎಲ್ಲರೂ ಕೂಡ ಹಿರಿಯರನ್ನ